ನೀವೇ ಹೇಳ್ಬೇಕಂದ್ರೆ ಸರ್, ಡಿ ಕೆ ಶಿವಕುಮಾರ್ ನೋಡಿ, ತಪ್ಪು ತಿಳ್ಕೋಬೇಡಿ. ಚರ್ಚೆಗೆ ಆಹ್ವಾನ ಕೊಟ್ಟರು ಅವರು, ನಾನು ಕೊಟ್ಟಿದ್ದಲ್ಲ. ಸಿದ್ಧ ಇದ್ದೀನಪ್ಪ ಅಂತ ಹೇಳಿದ್ದೀನಿ. ನಾವು ಅಂಥ ದೊಡ್ಡ ಮಟ್ಟದಲ್ಲಿ ಬ್ಯುಸಿ ಇಲ್ಲ. ಯಾಕೆಂದರೆ ನಾವು ಟೇಪ್ ಹಿಡಿಬೇಕು, ಮಧ್ಯರಾತ್ರಿಲಿ ಹೋಗಿ ಚದರಡಿ ಎಷ್ಟೈತೆ ಅಂತ ಲೆಕ್ಕ ಹಾಕಬೇಕು, ಅದಕ್ಕೆ ರೇಟ್ ಫಿಕ್ಸ್ ಮಾಡಬೇಕು. ಅದೆಲ್ಲ ನಮಗೆ ಆ ಬ್ಯುಸಿ ಇಲ್ಲ. ನಾವು ಬ್ಯುಸಿ ಇರೋರು ಅವ್ರು ಹೇಳ್ಬೇಕು ಟೈಮ್ನ, ನಾವು ಫ್ರೀ ಆಗಿರೋರು. ಅದು ಬಿಟ್ಬಿಟ್ಟು ನನಗೆ ಕೇಳಿದ್ರೆ ನಾನೇನು ಹೇಳಲಿ? ದಿನ ಅರ್ಧ ರಾತ್ರಿವರೆಗೆ ಏನೇನು ಮಾಡ್ತಾರೆ ಗೊತ್ತಿಲ್ವಾ? ದಿನ ಇಷ್ಟು ವಸೂಲಿ ಆಗಲೇಬೇಕು ಅಂತೇಳಿ ಅದೊಂದು ಫಿಕ್ಸ್ ಮಾಡ್ಕೊಂಡು ಅವ್ರು ಜೀವನ ಮಾಡೋರು. ಬ್ಯುಸಿ ಇರೋರು ಅವರು. ಪಾಪ ಒಂದೊಂದು ಸೆಕೆಂಡು ಅವ್ರಿಗೆ ಇಂಪಾರ್ಟೆಂಟ್ ಇದೆ. ಅವ್ರು ಹೇಳ್ಬೇಕಪ್ಪ ಡೇಟ್ನ. ಬರಲಿ ಅಲ್ಲಿ ಇದೀಗಿರನ್ನೇ ನಾನು ಹೇಳೋದು ಬೇಡ. ನಮ್ಮ ಮಾಗಡಿ ಮಂಜು ಬಾರಪ್ಪ ಇಲ್ಲೇ ಚರ್ಚೆ ಮಾಡೋಣ ಅಂತೇಳಿ ಬರಲಿ. ಜನಗಳ ಮುಂದೆ ಚರ್ಚೆ ಆಗಲಿ. ಜನಗಳ ಮುಂದೆ ಚರ್ಚೆ ಮಾಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ ಸರ್. ಅಲ್ಲಿರೋ ರೈತರು ಕೂಡ ಹೇಳ್ತಿದ್ದಾರೆ, ನಮ್ಮ ಜೊತೆ ಚರ್ಚೆನೇ ಮಾಡಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ನಾನು ಹೇಳಿದ್ದು ಅದನ್ನೇ ಬ್ರದರ್. ಅಲ್ಲಿ ಯಾವ ರೈತರ ಹತ್ರನೂ ಮಾತಾಡಿಲ್ಲ. 100ಕ್ಕೆ 80 ಭಾಗ ರೈತರು ಕೊಡಕ್ಕೆ ತಯಾರಾಗಿಲ್ಲ. ಇವ್ರು ಯಾವ ರೀತಿ ಮಾಡೋಕ್ಕೆ ಸಾಧ್ಯ? ನಾನು ಹೇಳ್ತಿರೋದು ಅದನ್ನೇ. ಇಲ್ಲಿ ಪ್ರಶ್ನೆ ಎಲ್ಲಿ ಒಪ್ಕೊಂಡವ್ರೆ? ಯಾವ ರೈತರ ಹತ್ರ ಮಾತಾಡವ್ರೆ? ದಿನ ಈಗ ಒಂದು ಕೆಲಸ ಮಾಡಿ, ನಮ್ಮ ಚಾನಲ್ನವರೆಲ್ಲ ಬಂದ್ಬಿಡಿ, ಬೇಕಾದ್ರೆ ನಾನು ಒಂದು ದಿವಸ ಫ್ರೀ ಮಾಡ್ಕೋತೀನಿ. ಬೆಳಗ್ಗೆಯಿಂದ ರಾತ್ರಿ 8 ಗಂಟೆವರೆಗೆ ನಿಮ್ಮ ಜೊತೆಲೇ ಬರ್ತೀನಿ, ಹೋಗೋಣಂತೆ. ಇಲ್ಲ ಅವರೋ ಬರಲಿ. ಜನಗಳನ್ನ ನೀವು ಕ್ಯಾಮ್ರಾ ಹಿಡೀರಿ ಪ್ರತಿ ಊರಲ್ಲಿ. ಪರ್ಸೆಂಟೇಜ್ ನಿಮಗೆ ಗೊತ್ತಾಯ್ತದಲ್ಲ, ಜನ ಒಪ್ಪಿಗೆ ಕೊಟ್ಟವರು ಇಲ್ವೋ ಅಂತ ಹೇಳಿ. ಇದು ಇರ್ತಕ್ಕಂಥದ್ದು ಬರ್ತಾರೆ. ಅದು ಬಿಟ್ಟಾಕಿ ಅವ್ರಿಗೆ ಏನು ಮಾಡ್ತಾರೆ ನೋಡೋಣಂತೆ. ಈಗ ಪಾಪ ಭಾಳ ಸ್ಪೀಡಲ್ಲಿ ಅವ್ರಿಗೇನು ನೆನ್ನೆ ಅದಂಥದ್ದು 900 ಕೋಟಿದು ಅದೆಲ್ಲೋ ಅಲ್ಲೆಲ್ಲೋ ಈಗ ಅವ್ರಲ್ಲಿ ವಿಶ್ವದಲ್ಲೇ ದೊಡ್ಡ ಮಟ್ಟದೇನೋ ಮಾಡ್ತಾರಂತಲ್ಲ. ಅವ್ರು ಏನು ಹೇಳೋರು ನೆನ್ನೆ? ಅದೆಂಥದ್ದು ಸಾಕ್ಷಿ ಗುಡ್ಡೆ ಬಿಟ್ಬಿಟ್ಟು ಹೋಯ್ತೀವಿ ಅಂದವ್ರೆ. ಸಾಕ್ಷಿ ಗುಡ್ಡೆನ ರೆಡಿ ಮಾಡಿ ಬಿಟ್ಟು ಹೋಯ್ತೀವಿ ಅಂದವ್ರೆ. ಅಂದರೆ ಹೋಗಕ್ಕೆ ತಯಾರಾಗವ್ರೆ, ಗಂಟು ಮುಟ್ಟೆ ಕಟ್ಕೊಂಡು ಹೋಗಕ್ಕೆ ತಯಾರಾಗಿದ್ದೀನಿ ಅಂತ ಅಲ್ವಾ ನೆನ್ನೆ ಹೇಳಿರೋದು. ಅಲ್ಲಿಗೆ ಮುಗೀತದೆ ಅಂತ ಅವ್ರ ಬಾಯಲ್ಲೇ ಬಂದಿದೆ. ಅದು ದೇವರೇ ನೋಡ್ಸಿರೋದು. ಅದರಿಂದ ಇವ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ನಾನಂತೂ ರೆಡಿ ಇದ್ದೀನಿ. ಅವ್ರು ಫ್ರೀ ಮಾಡ್ಕೊಂಡು ಪಾಪ ಹೇಳಿದ್ರೆ ಬೇಕಾದ್ರೆ ಹೋಗೋಣ ಅಂತಲ್ಲಿ ಜನಗಳ ಹತ್ರ ಚರ್ಚೆ ಮಾಡೋಣ. ಈಗ ಅವ್ರ ಸಮಯ ಡೇಟು ನಿಗದಿ ಮಾಡಿದ್ರೆ ನೀವು ರೆಡಿ ಇದ್ದೀರಿ ಸರ್? ಯಾವುದೇ ನಂದೇನಿಲ್ಲಪ್ಪ, ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಫ್ರೀ ಇದ್ದೀನಿ. ನನಗೇನಂತ ದೊಡ್ಡ ಮಟ್ಟದ ಕೆಲಸ ಏನಿಲ್ಲ. ನಮ್ಮ ಇಲಾಖೆ ಸಣ್ಣದು, ಅಲ್ಲೇನು ನಾನೇನು ದೊಡ್ಡ ಕ್ರಾಂತಿ ಮಾಡಬೇಕಾಗಿಲ್ಲ. ಕ್ರಾಂತಿ ಮಾಡೋರು ಅವರು.